ಕೋಟಿ ಕಾರಿದ್ರೂ ಜೀವ ಉಳಿಯಲಿಲ್ಲ. ಒಬ್ಬರಲ್ಲ ಇಬ್ಬರಲ್ಲ, ಇಡೀ ಕುಟುಂಬವೇ ಸರ್ವನಾಶ ಆಗಿದೆ. ಕಾರಿನ ಮೇಲೆ ಕಂಟೈನರ್ ಬಿದ್ದು 6 ಜನರು ಘೋರವಾಗಿ ಸಾವನ್ನಪ್ಪಿದ್ದಾರೆ. ಸಾವು ಯಾವಾಗ, ಹೇಗೆ, ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಇಂಥ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಹೇಳ್ತಾ ಇರ್ತೀವಿ. ಮತ್ತೊಂದು ದುರಂತ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಸಾಫ್ಟ್ವೇರ್ ಉದ್ಯಮಿ ಚಂದ್ರಂ ಯಗಪ್ಪಗೋಳ್ 48 ವರ್ಷ, ಅವರ ಕುಟುಂಬ ಸರ್ವನಾಶ ಆಗೋಗ್ಬಿಟ್ಟಿದೆ. 42 ವರ್ಷದ ಗೌರಾಬಾಯಿ, 12 ವರ್ಷದ ದೀಕ್ಷಾ, 36 ವರ್ಷದ ವಿಜಯಲಕ್ಷ್ಮಿ, 16 ವರ್ಷದ ಗ್ಯಾನ್, 6 ವರ್ಷದ ಆರ್ಯ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 6 ಜನ ಟೋಟಲಿ ಸಾವನ್ನಪ್ಪಿರೋದು ನೋಡಿ. ಅಲ್ಲಿ ಕಂಟೈನರ್ ಬಿದ್ದಿದೆ ಆ ಕಾರ್ ಮೇಲೆ. ಹೊಸ ಕಾರ್ ಬೇರೆ ತಗೊಂಡಿದ್ದು. IISTಯ CO ಆಗಿದ್ರು ಚಂದ್ರಂ ಅವರು. 106 ಜನಕ್ಕೆ ಕೆಲಸ ಕೊಟ್ಟಿದ್ದಂಥ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಕಂಟೈನರ್ ಆ ಒಂದು ಕಾರ್ ಮೇಲೆ ಬಿದ್ದು. ಈ ರೀತಿಯಾದಂಥ ಒಂದು ಪ್ರಕರಣಗಳು ನಡೆಯುವಂಥದ್ದು ತುಂಬ ರೇರೆಸ್ಟು. ಅವ್ರ ದುರಾದೃಷ್ಟ, ಕಾರಲ್ಲಿ ಹೋಗುವಂಥ ಸಂದರ್ಭದಲ್ಲಿ, ಇಡೀ ಕುಟುಂಬ ಹೋಗುವಂಥ ಸಂದರ್ಭದಲ್ಲಿ ಸಾವನ್ನಪ್ಪುವಂತಾಗಿದೆ. ಕಂಟೈನರ್ ಬಿದ್ದರೆ ಕೇಳಬೇಕಾ, ಅಪ್ಪಚ್ಚಿ ಆಗೋಗ್ತಾರೆ. ಅದೇ ಆಗಿರೋದಲ್ಲ, ಅಪ್ಪಚ್ಚಿ ಆಗೋಗಿದೆ ಕಾರೊಳಗಿದ್ದಂಥವ್ರು. 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಬಾಡಿಗಳನ್ನು ತೆಗಿಲಿಕ್ಕೆ ಕಷ್ಟ ಆಗೋಗಿತ್ತು. ಇನ್ನು ಹೇಗಿತ್ತು ಪರಿಸ್ಥಿತಿ ಅನ್ನುವಂಥದ್ದು ಲೆಕ್ಕ ಹಾಕ್ಕೊಳ್ಬೋದು ನೋಡಿ. ಅಲ್ಲಿ ಲಾರಿ ಬಿದ್ದಿರುವಂಥದ್ದನ್ನು ತೋರಿಸ್ತಾ ಇದ್ವಿ. ಕಂಟೈನರ್ ಲಾರಿ ಕಂಪ್ಲೀಟ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಮೇಲೆ ಬಿತ್ತು. ದುರಾದೃಷ್ಟ, ಏನು ಆಗಿತ್ತೋ ಏನೋ, ಅವ್ರಿಗೆ ಕಾರ್ ಮೇಲೆ ಬಿತ್ತು. ಆ ಚಂದ್ರಂ ಯಾರು ಅಂತ ಕೂಡ ತೋರಿಸ್ತಾ ಇದ್ವಿ. ಒಂದು ಕಂಪ್ನಿ ನಡೆಸ್ತಾ ಇದ್ದಾರೆ ಅವರು. ಒಂದು ಕಂಪ್ನಿಯ CEO ಕೂಡ, IIST ಅನ್ನುವಂಥ ಕಂಪನಿಯ CEO. 106 ಜನಕ್ಕೆ ಕೆಲಸವನ್ನು ಕೊಟ್ಟಿರುವಂಥವ್ರು, ಉದ್ಯೋಗದಾತ. HSR ಲೇಔಟ್ನಲ್ಲಿದೆ ಅವರ ಕಂಪನಿ. ಆ ವ್ಯಕ್ತಿ ರಜಾ ಅನ್ನುವ ಕಾರಣಕ್ಕೆ ಹೊರಗಡೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಬೆಂಗಳೂರಿನ ನೆಲಮಂಗಲದಲ್ಲಿ ಸಂಭವಿಸಿರುವಂಥ ಒಂದು ದುರ್ಘಟನೆ ಇದು. ಗಂಟೆಗೆ ಸುಮಾರಿಗೆ ತುಮಕೂರು ಕಡೆಯಿಂದ ಬೆಂಗಳೂರು ಕಡೆ ಹೋಗ್ತಾ ಇರೋ ಲಾರಿ ಯಾವುದೋ ಗಾಡಿಗೆ ಟಚ್ ಮಾಡಿ ರೋಡು ಡಿವೈಡರ್ ಹತ್ತಿ ಆ ಕಡೆ ಸೈಡ್ಗೆ ಹೋಗಿ ಕಾರ್ ಮೇಲೆ ದಬ್ಬಾಕೊಂಡು ತುಂಬ ಅಧಿಕವಾದ ಪ್ರಮಾಣದ 50 ಟನ್ ಮಿತಿ ಮೀರಿದ ಲೋಡು ತುಂಬಿರೋ ಗಾಡಿ ಆದ್ರಿಂದ ಆ ಗಾಡಿ ಎತ್ತಕ್ಕೆ 3-4 ಟ್ರೈನು ತಗೊಂಬಂದು ಎಲ್ಲ ಮಾಡಿದ್ರು ಎತ್ತಕ್ಕೆ ತುಂಬ ಕಷ್ಟ ಆಯಿತು. ಆಮೇಲೆ ಏನೋ ಅದು ಸ್ವಲ್ಪ ಟ್ರಾಫಿಕ್ ತುಂಬ ಜಾಸ್ತಿ ಇದೆ. ಮತ್ತು ರೋಡಲ್ಲಿ ಎಲ್ಲೋ ರೋಡ್ ಬ್ರೇಕರ್ ಅಂತ ಇಲ್ಲಿ 11 ಗಂಟೆ ಸುಮಾರಲ್ಲಿ ಆಗಿತ್ತು. ನಾವು ಇಲ್ಲೇ ನೆನ್ಮಂಗ್ಲ ಹತ್ರ ಇದ್ದು, ಅಲ್ಲಿಂದ ಬಂದು ಗಾಡಿಗಳು, ನಮ್ಮ ಸಹೋದ್ಯೋಗಿ ಗಾಡಿಗಳನ್ನೆಲ್ಲ ಕರ್ಸ್ಕೊಂಡು ಇದು ಮಾಡಿ ತೆರವು ಕಾರ್ಯಾಚರಣೆಯಲ್ಲಿ ನೀವು ಇದ್ರಿ? ಹೌದು, ತೆರವು ಕಾರ್ಯಾಚರಣೆಯಲ್ಲಿ. ಯಾವ ತರ ಇತ್ತಂದ್ರೆ, ಲಾರಿ ಮೇಲ್ ಬಿದ್ದಿರೋದ್ರಿಂದ ಮುಂಚೆ ಬದುಕಿದಾರ ಸತ್ತಿದಾರ ಅಂತ ನೋಡೋಂತ ಸ್ಥಿತಿಲಿ ಯಾರಿಗೂ ಆಗ್ತಾ ಇರ್ಲಿಲ್ಲ. ಆಮೇಲೆ ಎತ್ತಿದ ಮೇಲೆ ತೆಗ್ದಾಗ ಎಲ್ಲಾರು ಮರಣ ಹೊಂದಿರೋದು ಗೊತ್ತಾಯ್ತು. ಎಷ್ಟು ಜನ ಇದ್ರು ಸರ್ ಗಾಡಿಯಲ್ಲಿ? 6 ಜನ ಇದ್ರು. ಮಕ್ಕಳು 4 ಜನ, 2 ಗಂಡ ಹೆಂಡತಿ ಅವರು ಇದ್ರು. ಎಲ್ಲಾರು ಮರಣ ಹೊಂದಿದ್ದಾರೆ. ಗಾಡಿ ಎತ್ತಕ್ಕೆ ಎಷ್ಟೊತ್ತಾಯ್ತು ಸರ್ ಅದೆಲ್ಲ ತೆರವು ಮಾಡೋದು? ಗಾಡಿ ಎತ್ತಕ್ಕೆ ಮಿನಿಮಮ್ ಸುಮಾರು 1.5 2 ಗಂಟೆ ಆಗಿದೆ. ಈ ಭೀಕರ ಅಪಘಾತ ಆಗಿದ್ದಿದೆ. ಈ ಭೀಕರ ಅಪಘಾತದಲ್ಲಿ ತುಮಕೂರು ಕಡೆಯಿಂದ ಈ ಬೆಂಗಳೂರು ಕಡೆ ಹೋಗುವಂತ ಒಂದು ವಾಹನ, ಏನು ಕಂಟೈನರ್ ವಾಹನ ಇದೆ, ಈ ಕಡೆ ಮೀಡಿಯನ್ ಕ್ರಾಸ್ ಮಾಡ್ಬಿಟ್ಟು ಗಾಳಿಯಲ್ಲಿ ಬಂದ್ಬಿಟ್ಟು ಆ ಕಂಟೈನರ್ ಟುವರ್ಡ್ಸ್ ತುಮಕೂರು ಹೋಗುವಂತ ಒಂದು ವಾಹನ, ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್, HSR ಲೇಔಟ್ ವಾಸ ಮಾಡುವಂತ ಇವರು ಫ್ಯಾಮಿಲಿ ಟುವರ್ಡ್ಸ್ ಹೋಮ್ ಟೌನ್ ಹೋಗ್ತಾ ಇದ್ರು. ಇವಾಗ ಬಾಡಿ ಎಲ್ಲ ಶಿಫ್ಟ್ ಮಾಡಿದ್ದಾಗಿದೆ. ಟೋಟಲ್ 6 ಮೆಂಬರ್ಸ್, ಒಂದೇ ಕುಟುಂಬದ 6 ಜನ ಇದರಲ್ಲಿ ಡೆತ್ ಆಗಿದ್ದಿದೆ. ಅದರಲ್ಲಿ ಇವರು 3 ಅಡಲ್ಟ್ಸ್ ಇದ್ದಾರೆ, 3 ಜನ ಮಕ್ಕಳಿದ್ದಾರೆ. ಟುವರ್ಡ್ಸ್ ಬಿಜಾಪುರ್ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಇರುವಂತ ಒಂದು ವಿಲೇಜ್ ಇವ್ರದ್ದು. ಅಲ್ಲಿ ಹಾಲಿಡೇಗೋಸ್ಕರ ಹೋಗ್ತಾ ಇದ್ರು. ಇದು ಇವತ್ತಾಗಿರುವಂತ ಇನ್ಸಿಡೆಂಟ್. ಸೊ ಇದರಿಂದ, ಈ ಘಟನೆಯಿಂದ ಸ್ವಲ್ಪ ಟ್ರಾಫಿಕ್ 2 ಕಡೆ ಅಂತ ಇರುವಂತ ಟ್ರಾಫಿಕ್ ಸ್ವಲ್ಪ ಸ್ಲೋ ಡೌನ್ ಆಗಿತ್ತು. ಬಟ್ ಇವಾಗ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಈವನ್ ಈ ಕಂಟೈನರ್ ವೆಹಿಕಲ್ ಕೂಡ ಅದರಲ್ಲಿ ಬಹಳಷ್ಟು ಹೆವಿ ಐಟಮ್ಸ್ ಇತ್ತು. ಈ ಐರನ್ ರಾಡ್ಸ್ ಮತ್ತು ಇದೆಲ್ಲ ಇದರಿಂದ ಹೆವಿ ಇರೋದ್ರಿಂದ ಎಲ್ಲ ಈ ನಮ್ಮಲ್ಲಿ ಲಭ್ಯವಿರುವಂತಹ ಏನು ಕ್ರೇನ್ಸ್ ಇದಾವೆ, ಕ್ರೇನ್ಸ್ ಯೂಸ್ ಮಾಡಿಬಿಟ್ಟು ಅದನ್ನು ನಾವು ಶಿಫ್ಟ್ ಮಾಡಿದೀವಿ. ಇವಾಗ ನಾವು ದ ಟ್ರಾಫಿಕ್ ವಿಲ್ ಬಿ ಸ್ಮೂತ್. ಒಂದು ಬೆಂಗಳೂರು ಕಡೆಯಿಂದ ಹೊರಗಡೆ ಹೋಗೋದು ಗಾಡಿಗೆ ಮತ್ತು ಬೆಂಗಳೂರು ಕಡೆಗೆ ವಾಪಸ್ ಬರೋ ಒಂದು ಕಂಟ್ರಿಗೆ ಆಕ್ಸಿಡೆಂಟ್ ಆಗಿದೆ. ಅದರಿಂದ ಈ ವೋಲ್ವೋ ಕಾರಲ್ಲಿ ಯಾರು ಟ್ರಾವೆಲ್ ಆಗೋದು 6 ಜನ ಡೆತ್ ಆಗಿದೆ ಮತ್ತು ಬೇರೆ ಗಾಡಿಗಳಿರೋದಕ್ಕೆ 2 ಜನಕ್ಕೆ ಗಾಯ ಆಗಿದೆ. ಅವ್ರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಲಾಗಿದೆ.
ಮತ್ತು ಇದು ಮೇನ್ ರೋಡಿನಿರುವಾಗಲೇ ಟ್ರಾಫಿಕ್ ಕೂಡ ಜಾಮ್ ಆಗಿತ್ತು. ನಾವು ಈಗಾಗಲೇ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದೇವೆ ಮತ್ತು ಮುಂದಿನ ಕೇಸ್ ಲಿಸ್ಟ್ ಮಾಡಿ ಮುಂದಿನ ಕಾನೂನಿನ ಕ್ರಮ ತಗೊಂಡು ಸರ್ ಈಗ ಯಾರು ತಪ್ಪು ಇದರಲ್ಲಿ ಅಂತ ಈಗ ಮತ್ತೆ ತನಿಖೆ ಮಾಡ್ತಾ ಇದ್ವಿ, ಇನ್ವೆಸ್ಟಿಗೇಷನ್ ಮಾಡಿ ಅದರಲ್ಲಿ ಮುಂದಿನ ಗೊತ್ತಾಗ್ತದೆ. ಥ್ಯಾಂಕ್ ಯು. ಸರ್ ಎಷ್ಟು ಜನ ಡೆತ್ ಆಗಿದ್ದಾರೆ? 6 ಜನದ್ದು ಆಗಿದೆ. ಆಮೇಲೆ ಬೇರೆ ಈ ಗಾಡಿ 2 ಗಾಡಿ ಬೇರೆ ಏನು ಆಕ್ಸಿಡೆಂಟ್ ಜಾಮ್ ಇತ್ತು ಅದು ಕ್ಲಿಯರ್ ಮಾಡಿದ್ದೇವೆ. ಮತ್ತು ಮುಂದಿನ ಇಂಜರ್ಡ್ಗೆ ಆಗಲೇ ಅದಕ್ಕಿಂತ ಮುಂಚೆ ನಮ್ಮ SP ಅವರು ಮತ್ತು ಅವ್ರ ಸಿಬ್ಬಂದಿಯವರೆಲ್ಲ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ, ಬಾಡಿ ಕೂಡ ಶಿಫ್ಟ್ ಆಗಿದೆ. ಈಗ ಮುಂದಿನ ಕ್ರಮ ತಗೊಳ್ತೀವಿ ಅಂತ ನಾವು ಮಾಡ್ತೀವಿ. ಟ್ರಕ್ನಲ್ಲಿ ಏನು ವಸ್ತು ಇತ್ತು ಅದು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ. ಓಕೆ, ಫರ್ದರ್ ಇನ್ವೆಸ್ಟಿಗೇಷನ್ ಡೆತ್ ಆದವರು ಒಂದೇ ಫ್ಯಾಮಿಲಿ ಈಗ ಪತ್ತೆ ಮಾಡ್ತೀವಿ. ಅದೆಲ್ಲ ಡೀಟೇಲ್ ಇದೇ ಒಂದು ಕಾರಿನ ಮೇಲೆ ಒಂದು ಏನು ಕಂಟೈನರ್ ಬಿದ್ದಿರ್ತಕ್ಕಂಥದ್ದು. ಈ ಕಾರಿನ ಚಿತ್ರಣವನ್ನ ನೋಡಬಹುದು. ಈ ಕಾರು ಹೊಸದು ಅಂತ ಹೇಳಲಾಗ್ತಾ ಇದೆ. ಕಾರಿನ ಮಾಲೀಕರು ಬಂದು ಬೆಂಗಳೂರಿನ HSR ಲೇಔಟ್ ಇಂದ ಅವರು ಏನು ಬೀದರ್ ಮತ್ತೆ ಮಹಾರಾಷ್ಟ್ರ ಕಡೆ ಹೋಗ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಕಾರನ್ನ ಆಗಿರುವಂತ ಸ್ಥಿತಿಗತಿಯನ್ನ ನೋಡಬಹುದು. ಈ ಕಾರು ಬಹುತೇಕವಾಗಿ ಎಲ್ಲ ಬಾಡಿ ವಿಚಾರದಲ್ಲಿ ಬಂದು ತುಂಬಾ ಸ್ಟ್ರಾಂಗ್ ಆಗಿ ಇದ್ದಿರುತ್ತೆ. ಆದ್ರೂ ಕೂಡ ಈ ಕಾರು ಇಷ್ಟೊಂದು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ ಅಂದ್ರೆ ಅದು ಯಾವ ರೀತಿಯ ಒಂದು ವೆಯ್ಟ್ ಇರ್ಬೋದು, ಕಂಟೈನರ್ ಅಂತಾನೆ ಹೇಳ್ಬೋದು. ನೀವು ಆ ಕಾರನ್ನ ನೋಡ್ಬೋದು. ಅಲ್ಲಿ ಈ ಕಾರಿನ ಚಿತ್ರಣವನ್ನ ನೋಡಿದ್ರೆ ಯಾವುದೇ ಕಾರಣಕ್ಕೂ ಈ ಕಾರ್ನಲ್ಲಿ ಇದ್ದವರು ಅಂತ ಉಳಿಯೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಈ ಕಾರ್ನಲ್ಲಿ ಬರುವ ದಿನಗಳಲ್ಲಿ ಆ ಕ್ರಿಸ್ಮಸ್ ಹಬ್ಬ ಏನಿತ್ತು, ಆ ಕ್ರಿಸ್ಮಸ್ ಹಬ್ಬಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಟಿನ್ಯೂಸ್ ಹಾಲಿಡೇಸ್ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಕ್ಕಳನ್ನ ಮತ್ತೆ ಫ್ಯಾಮಿಲಿಯನ್ನ ಸಂಪೂರ್ಣವಾಗಿ ಮನೆ ಅಂದ್ರೆ ಹುಟ್ಟೂರಿಗೆ, ಮಹಾರಾಷ್ಟ್ರದ ಬಳಿ ಹುಟ್ಟೂರಿಗೆ ಕರೆದೊಯ್ತಿದ್ರು ಅಂತ ಹೇಳಿ ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ತುಮಕೂರು ಕಡೆಯಿಂದ ಬರ್ತಿರ್ತಕ್ಕಂಥ ಏನು ಆ ಕಂಟೈನರ್ ಏನಿದೆ, ಆ ಒಂದು ಕಂಟೈನರ್ ಸಂಪೂರ್ಣವಾಗಿ ಬೇಗೂರಿನ ಬಳಿ ಬೆಂಗಳೂರು ಕಡೆಯಿಂದ ತುಮಕೂರು ಕಡೆಗೆ ಬರ್ತಿದ್ದಂತ ವೋಲ್ವೋ ಕಾರು ಏನಿದೆ, ಆ ವೋಲ್ವೋ ಕಾರಿನ ಮೇಲೆ ಬಿದ್ದಿರ್ತಕ್ಕಂಥದ್ದು ನೀವು ನೋಡ್ಬೋದು. ಇದೇ ಒಂದು ಕಂಟೈನರ್ ಒಂದು ವೋಲ್ವೋ ಕಾರಿನ ಮೇಲೆ ಬಿದ್ದಿರ್ತಕ್ಕಂಥದ್ದು. ಈ 200-300 ಟನ್ಗಳಷ್ಟು ವೆಯ್ಟ್ ಆ ಕಾರಿನ ಮೇಲೆ ಬಿದ್ದಿರುತ್ತೆ. ಸೊ ತಕ್ಷಣವಾಗಿ ಅದನ್ನ ಬೇರ್ಪಡಿಸೋದಕ್ಕೆ ಆಗೋದಿಲ್ಲ. ಅಷ್ಟೊತ್ತಿಗೆ ಬಾಡಿ ಕಾರ್ನಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸಂಪೂರ್ಣವಾಗಿ ಅಪ್ಪಚ್ಚೆ ಆಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಾರೆ. ಅಷ್ಟು ಜನ ಮೃತಪಟ್ಟಿರ್ತಕ್ಕಂಥ 6 ಜನ ಮೃತಪಟ್ಟಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ಈಗ ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯ ಶವಗಾರದಲ್ಲಿ ಇರಿಸಲಾಗಿದೆ. ವಿಠಲ್, ನ್ಯೂಸ್ 18 ನೆಲಮಂಗಲ. ಎಷ್ಟು ಕೋಟಿ ದುಡ್ಡಿದ್ರೇನು, ಎಷ್ಟು ದೊಡ್ಡ ಕಾರ್ ತಗೊಂಡ್ರೇನು, ಹೆಂಗಾಗೋಗಿದೆ ನೋಡಿ. ಅವ್ರ ಹಣೆ ಬರಹ ಸರಿ ಇಲ್ಲ ಅಂದರೆ ಸಾವು ಬಂದೇ ಬರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಇನ್ನು HSR ಲೇಔಟ್ನಲ್ಲಿ IAST ಸಾಫ್ಟ್ವೇರ್ ಕಂಪನಿಯನ್ನು ನಡೆಸ್ತಾ ಇದ್ರು ಇವರು. 100ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಂತಹ ಉದ್ಯೋಗದಾತ, ಉದ್ಯಮಿ, CEO ಆಗಿದ್ದಂಥವರು. IAST ಕಂಪನಿ, ಅದು ಸಾಫ್ಟ್ವೇರ್ ಕಂಪನಿ, ಅದನ್ನು ನಡೆಸ್ತಾ ಇದ್ರು. ಈಗ ಸಾವಿನಿಂದ ಕಂಗಾಲಾಗಿದ್ದಾರೆ ಉದ್ಯೋಗಿಗಳು. ಉದ್ಯೋಗಿಗಳ ಕಥೆ ಇರಲಿ, ಪಾಪ ಓನರೇ ಇಲ್ವಲ್ಲ. ಈಗ ಇಡೀ ಕುಟುಂಬನೇ ಸರ್ವನಾಶ ಆಗೋಗಿದೆ. 100 ಜನ ಕೆಲಸ ಕೊಟ್ಟಿದ್ರು ಇವರು. ಆ ಒಂದು ಕಂಪನಿಯ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಅವ್ರಿಗೆಲ್ರಿಗೂ ಕೂಡ ದಿಗ್ಭ್ರಮೆ ಆಗಿದೆ. ಏನಾಗಿದೆ, ಏನು ಎತ್ತ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ. ಇಂಥ ಒಂದು ದುರಂತ ಸಂಭವಿಸ್ತಲ್ಲ ಅಂತ. ಯಾಕೆಂದರೆ ಅವರ ಓನರ್ ಗುರ್ತೇ ಹಿಡಿಲಿಕ್ಕಾಗೋದಿಲ್ಲ, ಅವರ ಇಡೀ ಕುಟುಂಬವನ್ನು ಗುರ್ತೇ ಹಿಡಿಲಿಕ್ಕಾಗೋದಿಲ್ಲ. ಆ ರೀತಿಯಾದಂಥ ಒಂದು ಸಾವು ಬಂದಿರೋದು ಅವರಿಗೆ. ಆ ಕಾರ್ ತೋರಿಸ್ತಾ ಇದ್ವಲ್ಲ, 1.5 ಕೋಟಿ ಕಾರ್ ಅದು. ಎಕ್ಸ್ ಶೋರೂಮ್ ಪ್ರೈಸೇ 1.25 ಕೋಟಿ ಇದೆ. ಇನ್ನು ಹೊರಗಡೆ ಬಂದರೆ ಹೇಳ್ಬೇಕಾ, 1.25 ಕೋಟಿ ಕಾರ್ ಅದು. ಎಷ್ಟು ದುಡ್ಡಿನ ಕಾರ್ ತೊಗೊಂಡ್ರೇನು ಹಣೆ ಬರಹ ಸರಿ ಇಲ್ಲ ಅಂದರೆ ಕಾರಲ್ಲಿದ್ದಂಥವ್ರು ಎಲ್ಲರೂ ಕೂಡ ಸಾವನ್ನಪ್ಪಿದ್ರು. IAST MD ಮತ್ತೆ CEO ಆಗಿರುವಂತಹ ಚಂದ್ರಂ ಅವರು ಅಪಘಾತದಿಂದ ಸಾವನ್ನಪ್ಪಿರುವುದು. ಈಗ ಅವರು HSR ಲೇಔಟ್ ಬಳಿ ಒಂದು ಕಂಪನಿಯನ್ನ ಸ್ವತಃ ಅವರೇ ಸ್ಥಾಪನೆ ಮಾಡಿದ್ದಾರೆ. 2018ರಿಂದ ಈ ಒಂದು ಕಂಪನಿ ಈಗ ಇಲ್ಲಿಗೆ ಕಾರ್ಯಾಚರಣೆ ಮಾಡ್ತಾ ಇದ್ದು ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಹೆಸರಿನಲ್ಲಿ ಈಗ ನಡೀತಾ ಇರೋದು. ಏನು ಇವತ್ತು ಅಪಘಾತದಿಂದ ಮೃತಪಟ್ಟ ನಂತರ ಈಗ ಎಲ್ಲಾ ಎಂಪ್ಲಾಯೀಸ್ ಕೂಡ ಒಂದು ಕಂಪನಿಯನ್ನ ಲಾಗ್ಔಟ್ ಮಾಡಿ ಹೋಗ್ತಾ ಅಂದ್ರೆ ಡ್ಯೂಟಿಯನ್ನ ಲಾಗ್ಔಟ್ ಮಾಡಿ ಈಗ ಮನೆ ಕಡೆ ಹೊರಟಿರೋದನ್ನ ನಾವು ನೋಡಬಹುದು. ಯಾಕಂದ್ರೆ ತಮ್ಮ ಕೆಲಸ ಕೊಟ್ಟಂತ ಮಾಲೀಕ ಇವತ್ತು ಅಪಘಾತದಲ್ಲಿ ಸಾವನ್ನಪ್ಪಿರುವಂತಹ ವಿಚಾರ ತಿಳಿದು ಅವರು ಕೂಡ ಒಂದು ರೀತಿ ಶಾಕ್ಗೆ ಒಳಗಾಗಿರೋದು. ಅದರಿಂದ ಇವತ್ತು ಶನಿವಾರ ಭಾನುವಾರ ಸ್ವಲ್ಪ ರಜೆ ಇತ್ತು. ರಜೆ ಇದ್ದರ ನಂತರವೂ ಕೂಡ ಇವತ್ತು ಶನಿವಾರ ಸ್ವಲ್ಪ ಕೆಲಸ ಇದ್ದ ಪರಿಣಾಮವಾಗಿ ಎಲ್ಲ ಸ್ಟಾಫ್ ಕೂಡ ಬಂದಿದ್ರು ಈ ಒಂದು ಯೂನಿಟ್ ಅಲ್ಲಿ. ನಂತರ ಈಗ ಎಲ್ಲರೂ ಕೂಡ ತಮ್ಮ ಏನು ಮಾಲೀಕರ ಒಂದು ಹಠಾತ್ ಸಾವಿನಿಂದಾಗಿ ದುಃಖ ತಪ್ತರಾಗಿರುವುದು ಮತ್ತೆ ಸಾಕಷ್ಟು ಬೇಸರದಿಂದ ಈ ಒಂದು ವಿಚಾರವನ್ನು ತಿಳಿದು ಈಗ ಎಲ್ಲರೂ ಕೂಡ ಒಂದು ಲಾಗ್ಔಟ್ ಅನ್ನ ಮಾಡಿ ಇಲ್ಲಿ ಕಂಪನಿಯಿಂದ ಮನೆ ಕಡೆ ಹೋಗ್ತಿರೋದನ್ನ ನೋಡಬಹುದು. ಎಲ್ಲರೂ ಕೂಡ ತುಂಬಾ ಬೇಸರದಿಂದ ಹೊರಟಿರುವಂತಹ ದೃಶ್ಯಗಳನ್ನ ನೋಡಬಹುದು. ಏನು ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಅಪಘಾತಕ್ಕೆ
ಏನು ಚಂದ್ರಮ್ ಅವರು ಮೃತಪಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಕಂಪನಿಯ ಒಂದು ಕೆಲವು ಸಿಬ್ಬಂದಿಗೆ ಒಂದು ಮಾಹಿತಿ ಕೂಡ ಸಿಗುತ್ತೆ. ನಂತರ ಮಾಹಿತಿ ಸಿಕ್ಕ ನಂತರ ಎಲ್ಲರೂ ಕೂಡ ಇಂಥ ಒಳ್ಳೆ ವ್ಯಕ್ತಿಯನ್ನ ಇಷ್ಟು ಬೇಗ ನಾವು ಕಳ್ಕೊಳ್ತೀವಿ ಅಂತ ಹೇಳಿ ಒಂದು ಬೇಸರವನ್ನ ವ್ಯಕ್ತಪಡಿಸಿ ಈಗ ಎಲ್ಲರೂ ಕೂಡ ಒಂದು ಲಾಗೌಟ್ ಅನ್ನ ಮಾಡಿ ಮನೆ ಕಡೆ ಹೋಗ್ತಿರುವಂತಹ ದೃಶ್ಯಗಳನ್ನ ನೋಡಬಹುದು. ಮತ್ತೆ ಈಗ ಕಂಪನಿಯನ್ನ ಲಾಕೌಟ್ ಮಾಡಿ ಹೋಗ್ತಿರುವಂತದ್ದು ಅಂದ್ರೆ ಬೇಸರದಿಂದ ಇವತ್ತು ಎಲ್ಲರೂ ಕೂಡ ಮನೆ ಕಡೆಗೆ ಹೆಜ್ಜೆ ಹಾಕಿ ಹೋಗ್ತಿರುವಂತಹ ದೃಶ್ಯಗಳನ್ನ ನೋಡಬಹುದು. ಏನು HSR ಲೇಔಟ್ ಬಳಿ ಸುಮಾರು 2018ರಲ್ಲಿ ಈ ಒಂದು ಕಂಪನಿಯನ್ನ ಚಂದ್ರಮ್ಮ ಅವರು ಸ್ಥಾಪನೆ ಮಾಡ್ತಾರೆ. IAST ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಹೆಸರಿನಲ್ಲಿ ಈ ಒಂದು ಕಂಪನಿ ಓಪನ್ ಆಗುತ್ತೆ. ನಂತರ ಸುಮಾರು 100ಕ್ಕೂ ಹೆಚ್ಚು ಮಂದಿ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರೋದು. ಏನು ಈ ಒಂದು ಕಟ್ಟಡದ 3ನೇ ಫ್ಲೋರ್ ಮತ್ತೆ ಟಾಪ್ ಫ್ಲೋರ್ ನಲ್ಲಿ ಕಂಪನಿ ಎರಡೂ ಕಡೆ ಒಂದು ಕಚೇರಿಗಳಿದಾವೆ. ಎರಡೂ ಕಡೆ ಸುಮಾರು 100ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ನಡೆದಂತಹ ಒಂದು ಭೀಕರ ಅಪಘಾತದಲ್ಲಿ ಚಂದ್ರಮ್ ಅವರು ಸಾವನ್ನಪ್ಪಿರುವಂತಹ ವಿಚಾರ ಈಗ ಇಲ್ಲಿನ ಸಿಬ್ಬಂದಿಗೆ ಒಂದು ರೀತಿ ಬರ ಸಿಡಿಲಿನಂತೆ ಆಗಿರುವಂತದ್ದು. ಯಾಕಂದ್ರೆ ಅಷ್ಟು ಏನು ಅನ್ಯೂನ್ಯವಾಗಿ ಸಿಬ್ಬಂದಿಗಳ ಜೊತೆ ಮತ್ತೆ ಎಂಪ್ಲಾಯ್ಸ್ ಜೊತೆ ಅವರು ಕೂಡ ಇರ್ತಾ ಇದ್ರು. ಆದ್ರೆ ದಿಢೀರನೆ ಈ ಒಂದು ಅಪಘಾತ ಅವರಲ್ಲಿ ಒಂದು ರೀತಿ ಶಾಕ್ ಅನ್ನು ಉಂಟು ಮಾಡಿರುತ್ತದೆ. ಅದರಿಂದ ಈಗ ಎಲ್ಲರೂ ಕೂಡ ತಮ್ಮ ಡ್ಯೂಟಿಯನ್ನ ಲಾಗೌಟ್ ಮಾಡಿ ಈಗ ಮನೆ ಕಡೆಗೆ ಹೊರಟಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಒಳ್ಳೆಯವರೇನೆ, ತುಂಬಾ ಒಳ್ಳೆಯವರು. ಬಟ್ ನಮ್ಗೇನು ಮಾತಾಡಕ್ ಆಗ್ತಿಲ್ಲ ಸರ್. ಪ್ಲೀಸ್ 2018 ಸ್ಟಾರ್ಟ್ ಆಗಿದೆ. 6 ಇಯರ್ಸ್ ಆಯ್ತು. ಎಷ್ಟು ಜನ ಸ್ಟಾಫ್ ಇದ್ದಾರೆ? 100+ ಇದೀವಿ ಸರ್. 5th ಫ್ಲೋರ್ ಇದೀವಿ. ಸರ್ ಯಾವಾಗ ಬರ್ತಿದ್ರು? ಡೈಲಿ ಬರ್ತಾರೆ ಸರ್. ಇವತ್ತು ಎಲ್ಲಿಗೆ ಹೊರಟಿದ್ರು ಮೇಡಮ್? ಆಕ್ಚುಲಿ ನಮಗೂ ಗೊತ್ತಿಲ್ಲ ಸರ್. ನ್ಯೂಸ್ ನೋಡಿದ್ಮೇಲೆ ಗೊತ್ತಾಗಿದೆ ಊರಿಗೆ ಹೋಗ್ತಿದ್ದಾರೆ ಅಂತ. ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು? ಅಂದ್ರೆ ಫ್ರೆಂಡ್ಸ್ ಹಿಂಗೆ ಟೀಮಲ್ಲಿ ಇದಾಕಿದ್ವಿ ಗ್ರೂಪಲ್ಲಿ. ಚಂದ್ರಮ್ ಅವರ ಸಂಬಂಧಿ ಚಂದು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಚಂದು ಅವರೇ. ನಮಸ್ಕಾರ. ನಮಸ್ಕಾರ. ಯಾವಾಗ ಗೊತ್ತಾಯ್ತು ನಿಮ್ಗೆ ಈ ಘಟನೆ ಆಗಿರುವಂತದ್ದು? ನೀವೆಲ್ಲಿರೋದು ಈಗ? ಮೊರಬ್ಗಿ ಎಲ್ಲಿ? ಮೊರಬ್ಗಿ ಅಂದ್ರೆ ಬೀದರಾ? ಮೊರಬ್ಗಿ ಬೀದರ್ ಅಲ್ರಿ, ಸಂಗ್ಲಿ ಡಿಸ್ಟಿಕ್. ಅವ್ರ ಏನ್ ಚಂದ್ರಮ್ ಇವಪ್ಪಳ ಊರಲ್ಲ ಆ ಊರಾಗ್ರಿ. ಹಾ ಹಾ ಹಾ. ಚಂದ್ರಮ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು 2-3 ಕಂಪನಿ ಅದಾವ್ರಿ. ಕಂಪನಿ ಮ್ಯಾನೇಜರ್ ಇದ್ರಿ ಅವರು, ಚೇರ್ಮನ್ ಇದ್ರು. ಬಟ್ ಅವ್ರು ಇಲ್ಲಿಂದ ಹೋಗಿ 10-15 ವರ್ಷ ಆಯ್ತ್ರಿ. ಅಲ್ಲೇ ಬೆಂಗಳೂರಲ್ಲೇ ಎಲ್ಲ ಅವ್ರದ್ದು ಮನಿ ಗಿನಿ ಎಲ್ಲ ಸೆಟ್ಲ್ ಆಗಿರೋರು. ಅವ್ರಿಬ್ರು ಅಣ್ತಂಬ್ರು ಬೆಂಗಳೂರದಾಗ ಅದಾರ್ರಿ. ಒಬ್ಬ ಡಾಕ್ಟರ್ ಅದಾರ, ಇವ್ರೊಬ್ರು ಇಂಜಿನಿಯರ್ ಇದ್ರು. ಬಟ್ ಈಗ ಅವ್ರು ಡಾಕ್ಟರ್ ಮನೆಯವ್ರು ಇವ್ರ ಜೋಡಿನೇ ಬರ್ಲಾಕತ್ತಿರ ಅವ್ರು. ಈ ಕಡೆ ಮೊರಬಿಗೆ ಬರ್ಲಾಕತ್ತಿರಿ ಅವ್ರು. ಈಗ ಅದು ಕಾರ್ ತಗೊಂಡು 1-2 ತಿಂಗಳಾಗಿತ್ತು. ಹೋದ ಅಕ್ಟೋಬರ್ 21ಕ್ಕೆ ಅಂತ ತೊಗೊಂಡ್ರಿ ಅವ್ರು. ಅವು ಎಲ್ಲ ಗರೀಬ್ ಪರಿಸ್ಥಿತಿ ಇಲ್ಲಿ. ಅವ್ರ ಬ್ರದರ್ ಹೆಂಡತಿನೂ ಇದ್ರಲ್ಲೇ ಇದ್ರಾ? ಅಲ್ಲೇ ಇದ್ರಾಗೆ ಅದಾರ ಅವ್ರು, ಬೆಂಗಳೂರದಾಗೆ. ಅಲ್ಲ, ಇನ್ನೊಬ್ರು ಅವ್ರ ಬ್ರದರ್ ಮಿಸ್ಸಸ್ ಬರ್ತಾ ಇದ್ರು ಅಂತ ಹೇಳಿ. ಅವ್ರ ಮಿಸ್ಸಸ್ ಇದ್ರು ಗಾಡ್ಯಾಗ. ಓಕೆ ಓಕೆ. ಇವ್ರಿಗೆ ಎಷ್ಟು ಜನ ಮಕ್ಳು? ಅವ್ರ ಬ್ರದರ್ ಮಕ್ಳು ಇದ್ರಲ್ಲೇ ಇದ್ರಾ? ಬ್ರದರ್ ಮಕ್ಳು ಅದ್ರಾಗೆ ಅದಾರಿ. ಇವ್ರಿಗೆ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಯಾರಿಗೆ? ಚಂದ್ರಮ್ಮ ಅವ್ರಿಗೆ. ಅವ್ರಿಗೆ ಡಾಕ್ಟರ್ ಇದ್ದವ್ರಿಗೆ, ಅವ್ರಿಗೆ ಒಂದು ಹೆಣ್ಣು, ಒಂದು ಹುಡುಗಿ. ಓ, ಅವರು ಸಾವನ್ನಪ್ಪಿದಾರೀಗ? ಅವರು. ಓಕೆ ಓಕೆ. ಅಂದ್ರೆ ಯಾವಾಗ್ಲೂ ಬಂದು ಹೋಗ್ತಾ ಇದ್ರ ಊರಿಗೆ? ಬರ್ತಿರ 2 ತಿಂಗಳ. ಯಾಕ ಅವ್ರ ಅವ್ವ ಅಪ್ಪ ಅದಾರಲ್ಲ ಇಲ್ಲಿ. ಅಲ್ಲೇ ಇದಾರ. ಬಟ್ ಇಲ್ಲಿ ಯಾರು ಇರಲ್ಲ. ಇಲ್ಲಿ ಯಾರು ಅವ್ರು ಇದಕ್ಕೆಲ್ಲ ಬರ್ತಿರ್ರಿ ಅವ್ರು. ಅವರು ಎಲ್ಲ ಪೇಷಂಟ್ ಅದಾರ. ಶುಗರ್, BP ಹಿಂಗೆಲ್ಲ ಅವ್ರ ವ್ಯವಸ್ಥೆ ಬಂದ್ ಹೋಗುದು ಬರುದು, ಅವ್ರ ಚೆಕಿಂಗ್ ಎಲ್ಲಾ ಮಾಡ್ಲಕ್ಕ ಬಂದ್ ಹೋಗ್ತಿರ್ರಿ. ತುಂಬಾ ದೊಡ್ಡದಾಗೆ ಬೆಳೆದಿದ್ರು. 1.5 ಕೋಟಿ ಕಾರ್ ಬೇರೆ ತಗೊಂಡಿದ್ರು. 1.5 ಕೋಟಿ ರೂಪಾಯಿ ಕಾರ್ ಇತ್ರಿ ಅವರು. ಅವ್ರ ಕೈಯಲ್ಲೇ ಇಲ್ಲ ಅಂದ್ರು 50-60 ಜನ ಕೆಲ್ಸಕ್ಕೆ ಅದಾರ. ಇಂಜಿನಿಯರ್ ಮುಗಿದವ್ರೆ. ಅವ್ರು ಕಂಪ್ನಿಯವ್ರನ್ನು ಮಾತನಾಡ್ಸಿದ್ರು. 100ಕ್ಕೂ ಹೆಚ್ಚು ಜನ ಇದಾರೆ, ವರ್ಕ್ ಮಾಡ್ತಾ ಇದೀವಿ. 100ಕ್ಕೆ ಹೆಚ್ಚು ಅದಾರ. ನಿಮ್ ಊರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ರ? ನಮ್ಮೂರನೇ 3 ಹುಡುಗರು ಅದಾವ್ರಿ ಆ ಕಂಪನ್ಯಾಗ. ಅಲ್ಲಿ ಪ್ರತಿಯೊಬ್ಬರಿಗೆ 1 ಲಕ್ಷ ತನ ಪೇಮೆಂಟ್ ಅದ. 1 ಲಕ್ಷ ಪೇಮೆಂಟಾ? ಓ, ಹಂಗಾರೆ ದೊಡ್ಡ ಕಂಪ್ನಿನೇ. ದೊಡ್ಡ ಕಂಪ್ನಿ. ನಿಮ್ ಊರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ರಾ? ಮಾಡ್ತಿದ್ರಲ್ಲ. ಅಂದ್ರೆ ಅವ್ರ ಅಪ್ಪ ಅಮ್ಮಂಗ್ ಗೊತ್ತಾಗಿದ್ಯಾ ಈಗ ವಿಚಾರ? ಅವ್ರ ಅಪ್ಪಗಂತ ಗೊತ್ತ ಮಾಡಿಲ್ರಿ ನಾ. ಯಾಕಂದ್ರ ಅವ್ ಮೊದ್ಲೇ ಎಲ್ಲಾ ಶುಗರ್ ಪೇಷಂಟ್, BP ಪೇಷಂಟ್ ಅದಂದ್ರು. ಅವ್ರ ಅವಾಗೂ ವಯಸ್ಸಾಗ್ಯಾವಲ್ರಿ. ಮಿನಿಮಮ್ 75-80 ಏಜ್ದಾಗ ಅದಾರ ಅವ್ರಿಗೆ. ಓಕೆ. ಅವ್ರ ಬ್ರದರ್ಗೆ ಗೊತ್ತಾಗಿದ್ಯಾ? ಅಲ್ಲ, ಅವ್ರ ಬ್ರದರ್ ಏನಾದ್ರು ಬಂದಿದಾರ? ಅವ್ರಿಗೆ ಏನಾದ್ರು ಫೋನ್ ಮಾಡಿದ್ರ ನೀವು? ನಾನೇ ಹಚ್ಚಿದ್ರಿ ಅವ್ರಿಗೆ. ಬಂದಾರ ಅವ್ರ ಬ್ರದರ್ ಅದಾರ, ಗೊತ್ತದ. ಫೋನ್ ಮಾಡಿದ್ರ? ಏನಂದ್ರ ಅವರು? ಅವ್ರು ಏನಂದಿಲ್ರಿ, ಅವ್ರಿಗೆ ವಿಷಯ ಗೊತ್ತಾಗಿತ್ಲದು. ಪಾಪ ಅವ್ರ ಮಗುನು ಹೋಯ್ತು, ಅವ್ರ ಅಣ್ಣ ಹೋದ್ರು, ಅವ್ರ ಅಣ್ಣ ಫ್ಯಾಮಿಲಿನೇ ಫ್ಯಾಮಿಲಿ. ಯಾವಾಗ ತಗೊಂಡ್ಬರ್ತಾರಂತೆ ಅವ್ರ ಬಾಡಿಗಳನ್ನೆಲ್ಲ? ಈಗ ನಾವು ಆ ಕಡೆ ಬರ್ಲಾಗ್ತಿದೇವ್ರಿ, ಅಲ್ಲಿ ಬಂದು ನೋಡ್ತೇವ್.
ಬೆಂಗಳೂರು ಬರಾಕತ್ತಿದೆವು. ಈಗ ಆಲ್ರೆಡಿ ಬರ್ತಾ ಇದ್ದೀರಾ? ಹಾ ಬರ್ಲಾಗ್ತಿದೇವ್ರಿ. ಏನು ರಜಾ ಅನ್ನೋ ಕಾರಣಕ್ಕೋಸ್ಕರ ಬರ್ತಾ ಇದ್ದಿದ್ದ ಅವರು? ಅವರು ಸರ್ ಬಂದ್ ಹೋತಿರ ಅವ್ರ ಊರ್ ಕಡೆ ಯಾಕಾರ ಅಪ್ಪ ಇದ್ರಲ್ಲ, ಹಾಂ. ಅವ್ರ ಟ್ರೀಟ್ಮೆಂಟ್ ಕಾಲಾಗ ಅವ್ರಿಗೆ ಭೇಟಿ ಆಗೋ ಕಾಲಾಗ ಬರ್ತಿದ್ರು ಅವರು. ಪ್ರತಿ ತಿಂಗಳ 2 ತಿಂಗಳಿಗೊಮ್ಮೆ ಹಿಂಗ್ ಬಂದೇ ಬರ್ತಿದ್ರು. ಈಗ ಬಂದ್ ಹೋಗಿ 1 ತಿಂಗಳ ಆಗಿಲ್ರಿ ಅವ್ರಿಗೆ. ಒಂದ್ ದೀಪಾವಳಿ ಬಂದ್ ಹೋಗ್ಯಾರ ನೋಡ್ರಿ ಅವ್ರಿಗೆ. ಅವ್ರ ಅಪ್ಪ ಅಮ್ಮನ್ ಯಾರು ನೋಡ್ಕೊಳ್ತಾ ಇದ್ರು? ಅವ್ರ ಅಪ್ಪ ಅಮ್ಮನ ಅವ್ರದ್ದು ಒಬ್ಬಾಕಿ ಮಗಳದಲ್ರಿ ಇಲ್ಲಿ, ಅಂದ್ರ ಅವ್ರ ಅಕ್ಕ ಅದಾರ. ಯಾರ್ದು ಚಂದ್ರಮ್ಮನ ಅಕ್ಕ. ಓಕೆ. ಅವ್ರಿಗೆಲ್ಲ ಸೆಟಲ್ಮೆಂಟ್ ಅವರೇ ಮಾಡಿ ಕೊಟ್ರ, ಅವರೇ ನೋಡ್ಕೊತದಾರ್ರಿ. ಓಕೆ ಓಕೆ, ಧನ್ಯವಾದ ಚಂದು ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಚಂದು ಅವರು ಆ ಊರಿನವರು, ಅವ್ರು ಹೇಳ್ತಾ ಇದ್ರು ಊರಿಗೆಲ್ಲ ಬಂದು ಹೋಗೋರು, ಯಾವಾಗಲೂ ಕೂಡ ಅವ್ರ ತಂದೆ ತಾಯಿ ಇಲ್ಲೇ ಇರುವಂಥ ಹಿನ್ನೆಲೆಯಲ್ಲಿ. ಮತ್ತೊಂದು ಕಡೆ ಅವರ ಸಹೋದರನ ಪತ್ನಿ ಕೂಡ ಆ ಕಾರ್ನಲ್ಲೇ ಇದ್ದರು, ಅವ್ರ ಮಗಳು ಕೂಡ ಅದರಲ್ಲೇ ಇದ್ದರು. ಸಹೋದರನ ಪತ್ನಿ ಮತ್ತು ಮಗಳು ಮತ್ತು ಇವರ 2 ಮಕ್ಕಳು ಮತ್ತು ಪತ್ನಿ, ಟೋಟಲಿ 6 ಜನ ಸಾವನ್ನಪ್ಪಿರುವಂಥದ್ದು. ಅವರ ಇಡೀ ಕುಟುಂಬನೇ ಹೋದಂತಾಗಿದೆ. ಚಂದ್ರಮ್ ಅವರು ಅವರ ಊರಿಗೂ ಕೂಡ ಸಾಕಷ್ಟು ಹೆಲ್ಪ್ ಮಾಡ್ತಾ ಇದ್ರು, ಆ ಊರಿನ ಹುಡುಗರಿಗೂ ಕೂಡ ಕೆಲಸವನ್ನ ಕೊಟ್ಟಿದ್ರು. ಒಬ್ಬೊಬ್ಬರಿಗೂ ಹತ್ತತ್ರ 1 ಲಕ್ಷದ ಮೇಲೆ ಸ್ಯಾಲ್ರಿ ಇತ್ತಂತೆ. ದೊಡ್ಡ ಕಂಪ್ನಿನೇ ನಡೆಸ್ದಂಗೆ ಆಗ್ತಾ ಇತ್ತು. 3-4 ಕಂಪ್ನಿಗಳು ಬೇರೆ ಇತ್ತು ಅಂತ ಚಂದು ಅವರು ಹೇಳ್ತಾ ಇದ್ರು.